ಸತೀಶ್ ನೀನಾಸಂ ಅಂತ ನಮಗೆ ಎಸ್ಪೆಷಲಿ ನನಗೆ ಮನಸಾರೆ ಟೈಮಿಂದ ಪರಿಚಯ. ನನ್ನ ದುಡಿಮೆ ಎಲ್ಲ ಸುರಿದು ಈ ಪ್ರಾಜೆಕ್ಟ್ಗೆ ಪ್ರೊಡ್ಯೂಸರ್ ಆಗಿದ್ದೀನಿ. ನಾನು ಮೂಲತಃ ಒಂದು SLC ಮುಗಿಸಿ ಊರಲ್ಲಿ ಅಲ್ದಾಡ್ಕೊಂಡು ಸುಮ್ಮನೆ ತಿರುಗಾಡ್ಕೊಂಡಿದ್ದಂಥ ಹುಡುಗ. ಏನಾದರೂ ಬೇರೆ ಮಾಡಬೇಕು ಅಂತ ಅನಿಸ್ತು. ಅದಾದ್ಮೇಲೆ ಸೀರಿಯಲ್ ಹೋದೆ, 1-2 ವರ್ಷ ಸೀರಿಯಲ್ ಕೆಲಸ ಮಾಡಿದೆ. ಸರಿ, ಆ ಟೈಮ್ಗೆ ನಾನು ಕಾಲಿಟ್ಟಿದ್ದೆ ಸಿನಿಮಾಗೆ. ಲಾಂಗ್ ಎಲ್ಲ ಹಿಡ್ಕೊಂಡು ಫುಲ್ಲು ಆಟಾಡ್ಸ್ಕೊಂಡು ಹೋಗೋದೆಲ್ಲ ಸೀನ್ಗಳಿದ್ದಾವೆ. ಅದಾದಮೇಲೆ ಯೋಗಿ ಅಂತ ಒಂದು ಸಿನಿಮಾ ಮಾಡಿದೆ. ಅದನ್ನು ಪವನ್ ನೋಡಿದಾಗೆಲ್ಲ ರೇಗಿಸ್ತಾ ಇರ್ತಾರೆ, ಏನ್ರಿ ರೇಪ್ ಸೀನ್ ಎಲ್ಲ ಮಾಡಿದ್ದೀರಾ, ರೇಪ್ ಸೀನ್ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೀರಾ, ಅಂಥವ್ರು ಲೂಸಿಯಾ ಮಾಡ್ತಿದ್ದೀರಲ್ರಿ, ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಅಂತ. ಆದ್ಮೇಲೆ ಅದೊಂಥರ ಸ್ಟ್ರಗ್ಲಿಂಗ್ ಪೀರಿಯಡ್. ನಾನು ಇದ್ದಿದ್ದು ಒಂಥರ 2-2.5 ಸಾವಿರ ರೂಪಾಯಿ ಕಟ್ಟೋ ಬಾಡಿಗೆ ಕಟ್ಟೋ ಮನೆಯಲ್ಲಿ. ನಾನು ಬಾಡಿಗೆ ಕಟ್ಟಬೇಕು, ನಾನು ಊಟ ಹುಡ್ಕೋಬೇಕು, ಒಂಥರ ಫ್ರಸ್ಟ್ರೇಷನ್ ಆಗಿ ಶುರು ಆಗ್ಬಿಟ್ಟಿದ್ದು. ಏನು ಹಿಂಗೆ ಆಗೋಯ್ತು ಲೈಫು. ಈಗ ಯಾರೋ ಒಬ್ರು ಕಾರ್ ತೊಗೊಂಡು ಮಾಡ್ತಾರೆ, ನನಗೂ ಆಸೆ ಬರುತ್ತೆ, ಸಹಜವಾಗಿ ಮನುಷ್ಯ ಅಲ್ವಾ. ಆ್ಯಕ್ಟಿಂಗೇ ಮಾಡ್ತೀನಿ ಅಂತ ಹೊರಟ ಮೇಲೆ ಒಂದು ಸರಿಯಾದ ಸಿಗಲಿಲ್ಲ ಅಂತಂದರೆ ಮತ್ತೇನು, ಮತ್ತೆ ಇಷ್ಟು ವರ್ಷ ನಮ್ಮ ಶ್ರಮ ಹಾಕಿದ್ದಕ್ಕೆ ಏನು ಪ್ರಯೋಜನ. ಅಷ್ಟರಲ್ಲಿ ನನಗೆ ಮನಸಾರ ಸಿನಿಮಾ ಸಿಕ್ತು. ಅಂದರೆ ಮನಸಾರ ಆದಮೇಲೆ ಪಂಚರಂಗಿ ಆದಮೇಲೆ ಲೈಫು ಇಷ್ಟೇ. ಎಲ್ಲ ಸಿನಿಮಾ ಮಾಡ್ತಿದ್ರು ಸಕ್ಸಸ್ ಸಿಗ್ತಾ ಇದ್ರು ಸಾಕಾಗ್ತಾ ಇರಲ್ಲ ನನಗೆ. ಮತ್ತೆ ಸಾಲ ಮಾಡು, ಮತ್ತೆ ಫ್ರಸ್ಟ್ರೇಷನ್, ಮತ್ತೆ ಇದೇ ಆಗಿತ್ತು. ಅಮೆರಿಕಕ್ಕೆ ಬರೋದು ಕಾಸು ಮಾಡಿ ಸೈಟ್ ತೊಗೊಂಡು ತೋರಿಸ್ತೀನಿ. ಅವಳು ಗಂಡನ ಕರೆದು ನಮ್ಮ ಮನೆ ಗಾರ್ಡನಲ್ಲಿ ದಾಸವಾಳುವ ಕೆಳಗಿಟ್ಕೊತೀನಿ, ಕಿತ್ತಾಕ್ಲಿ ನನ್ನ ಮಗ. ಲೈಫ್ ಇನ್ಸಿಡೆಂಟ್ ಒಂದು ಇನ್ಸಿಡೆಂಟ್ ಇದೆ ನಿಮಗೆ. ನನಗೆ ಅಂತ ಏನೂ ಬರ್ದಿರಲಿಲ್ಲ ಅದರಲ್ಲಿ. ನನ್ನನ್ನೇನು ಕರೆದ್ರು, ಮಂಡ್ಯ ಭಾಷೆಗೆ ಇದನ್ನ ಒಂಚೂರು ಟ್ರಾನ್ಸ್ಲೇಟ್ ಮಾಡ್ಕೊಡಿ ಬನ್ನಿ ಅಂತ ಕರೆದ್ರು. ನಾನು ಹೋಗಿ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ದೆ. ಮಾಡ್ತಾ ಅವ್ರು ಹೇಳಿದ್ರು, ನೀವು ಈ ಲೆವೆಲ್ ಮಾಡ್ಬಿಟ್ಟು ನಮ್ಗೆ ಕಷ್ಟ ಆಗುತ್ತಿದ್ದು ಮಾತಾಡೋಕ್ಕೆ, ನೀವೇ ಮಾಡಿಬಿಡಿ ಈ ಕ್ಯಾರೆಕ್ಟರ್ನ ಅಂತಂದರು. ನಾವು ಇದನ್ನೇ ಕಾಯ್ತಾ ಇದ್ದೀನಿ, ನೀವು ಹೇಳೋದನ್ನೇ ಆಯ್ತು ಇರಲಿ ಅಂತ ಅಂದ್ಬಿಟ್ಟು ಸಿಕ್ಕಿದ್ದೆ ಅವಕಾಶ ಅಂತ ಟಕಾರ ಅಂತ ಇಟ್ಕೊಂಡೆ. ಬಡತದೆ ಲೈಫಲ್ಲಿ ಬದುಕೋದ್ಬಿಟ್ಟು ಇನ್ಯಾವುದು ಇಂಪಾರ್ಟೆಂಟ್ ಅಲ್ಲ, ನೀ ಹಂಗಿದ್ದು ಹಂಗೆ ಇರೋ. ಬಟ್ ನನಗೆ ಸತೀಶ್ ಕೈಯಲ್ಲಿ ಲೂಸಿಯಾ ಮಾಡೋಕ್ಕಾಗತ್ತೆ ಅನ್ನೋ ಒಂಚೂರು ನಂಬಿಕೆ ಇರಲಿಲ್ಲ. ಸೊ ಅವ್ರು ನಾನು ಆಫೀಸ್ಗೆ ಹೋಗ್ತಿದ್ದಾಗೆಲ್ಲ ಸಿಕ್ಕಿದಾಗ ನೀವು ನನ್ನ ನಂಬಿ ನನ್ನನ್ನು ಹಾಕ್ಕೊಳ್ಳಿ, ನಾನು ಮಾಡ್ತೀನಿ ಅಂತ ನನಗೆ ಹೇಳ್ತಾ ಇದ್ರು. ನನಗೆ ಏನು ಇವ್ರು ಇಷ್ಟು ತಲೆ ತಿಂತಾರೆ ಅಂತಾನೆ ಇಗ್ನೋರ್ ಮಾಡ್ತಾ ಇದ್ದೆ ಬಿಗಿನಿಂಗಲ್ಲಿ. ಸರಿ, ಒಂದ್ಸತಿ ಸತೀಶಕ್ಕೆ ದೊಡ್ಡ ರಿಸ್ಕ್ ತೊಗೊತಿದ್ದೀನಿ ಅಂತಾನೆ ನನಗೂ ಭಯ ಇತ್ತು. ಬಹುಶಃ ಪವನ್ ನನಗೂ ಆಗಿ ಬರಲ್ಲ ಅನಿಸ್ತದೆ. ಅವ್ರ ಲೈಫ್ ಇಷ್ಟನೂ ನನಗೇನು ಬರೀಲಿಲ್ಲ, ಲೂಸಿಯಾನು ನನಗೇನು ಬರೀಲಿಲ್ಲ. ಬಟ್ 2 ಮಾಡಿದ್ರು, 2 ಹಿಟ್ಟು ಸಿನಿಮಾ. ಅದಕ್ಕೆ ಹೇಳ್ತಾ ಇರೋದು, ನೆಕ್ಸ್ಟ್ ನೀವು ಯಾರಿಗಾದ್ರೂ ಬೇರೆಯವ್ರಿಗೆ ಸ್ಕ್ರಿಪ್ಟ್ ಮಾಡಿ ಅದನ್ನ ನನಗೆ ತಗೊಂಬನ್ನಿ, ಮತ್ತೆ ಹಿಟ್ಟಾಗ ಸಿನಿಮಾ. ನಾನೊಂಥರ ದೀಪ ಇದ್ದಂಗೆ, ನಾನು ಉರಿದು ಸುಟ್ಟೋದ್ರೂ ಬೇರೆಯವ್ರಿಗೆ ಬೆಳಕು ಸಿಗ್ಬೇಕು ಅಂತ ಬದುಕ್ತಾ ಇದ್ದೀನಿ. ಸತೀಶ್ನ ಮನೆಗೆ ಕರೆಸಿ ಕೂತು ಒಂದು ಈ ಥರ ಏನೋ ಮಾಡೋಣ ಅಂದ್ಕೊಂಡಿದ್ದೀವಿ ಅಂದಿದ ತಕ್ಷಣವೇ ಅವರು ಆಲ್ರೆಡಿ ಸಿಕ್ಬಿಟ್ಟಿದೆ ಪ್ರಾಜೆಕ್ಟ್ ಅನ್ನೋ ಥರ ಖುಷಿಪಟ್ಟು ಅಷ್ಟೊತ್ತಿಗೆ ನ್ಯೂಸು ಹರಡ್ಬಿಟ್ಟಿತ್ತು, ಸತೀಶ್ ನೀನಾಸಂ ಮಾಡ್ತಾರೆ ಅನ್ನೋ. ಫೋನ್ ಮಾಡಿ ಹಿಂಗೆ ನೀವೇ ಹೀರೋ ರೀ, ಯಾರಿಗೂ ಹೇಳ್ಬಿಡಿ ಅಂತಂದರು. ನನಗೆ ಯಾರಿಗೂ ಹೇಳ್ಬಿಡಿ ಅಂದರೆ 1,000 ಜನಕ್ಕೆ ಹೇಳ್ತೀನಿ ನಾನು. ಆಯ್ತು ಯಾರು ಹೇಳಲ್ಲ ಅಂತ ಅಂದ್ಬಿಟ್ಟು ಇಡೀ ಸೆಟ್ಟಲ್ಲಿರೋಗೆಲ್ಲ ಹೇಳಿದೆ, ನಾನೇ ಹೀರೋ, ಲೂಸಿಯಾಗಿ ನಾನೇ ಹೀರೋ ಅಂತ. ಆಮೇಲೆ ಒಂದಿಷ್ಟು ಫಾರಿನ್ ಫಿಲ್ಮ್ಸ್ ಎಲ್ಲ ಕೂತ್ಕೊಂಡಿಬ್ರು ನೋಡಿದ್ವಿ. ಅವರಿಗೆ ನಾನು ಈ ಥರ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ ಹೆಂಗೆ ಮಾಡ್ಬೋದು ಅನ್ನೋದ್ರದ್ದು ಜೊತೆ ಮಾತಾಡ್ತಾ ಇದ್ದೆ. ರೇಜಿಂಗ್ ಬುಲ್ ನೋಡಿದ್ವಿ, ಅದನ್ನೆಲ್ಲ ತೋರಿಸಿ ಅದರಲ್ಲೆಲ್ಲ ಒಂದಿಷ್ಟು ಚೇಂಜಸ್ ಇದೆಯಲ್ಲ. ಸೊ ಸತೀಶ್ ಫುಲ್ ಎಕ್ಸೈಟೆಡ್ ಆಗಿ ಮಾಡ್ತೀನಿ ಅಂತ. ನನಗೂ ಯಾವ್ದಾರು ಈ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ನಾನು ಅದಕ್ಕೋಸ್ಕರ 1-2 ವರ್ಷ ಡೆಡಿಕೇಶನ್ ಮಾಡಿ ಅದೇ ಕ್ಯಾರೆಕ್ಟರ್ನ ಮಾಡಬೇಕು, ಅದೇ ಕ್ಯಾರೆಕ್ಟರ್ನ ಒಂಥರ ಅದ್ಭುತ ಅನಿಸ್ಬೇಕು, ಅದು ಆ ಲೆವೆಲ್ಗೆ ಅದಕ್ಕೆ ನಾನು ಕೊಡಬೇಕು ಅನ್ನೋದೊಂದೆಲ್ಲ ಆಸೆಗಳಿತ್ತು ಮನಸ್ಸಲ್ಲಿ. ಇದಕ್ಕೋಸ್ಕರ ಒಂದ್ಸಲ ನಾನು ಮಾಡಿದ್ದೇನೆಂದರೆ, ಆ ಒಂದು ಹೊಸಕೆರೆಹಳ್ಳಿ ಅಂತ ಒಂದು ಥಿಯೇಟರ್ ಇದೆ, ಅಲ್ಲಿ ಹೋಗಿ ನಾನು ನೋಡಿಕೊಂಡು ಆ ಥಿಯೇಟ್ರಲ್ಲಿ ಟಾರ್ಚ್ ಹೆಂಗೆ ಬಿಡ್ತಾರೆ, ಆ ಪ್ರಾಜೆಕ್ಟರ್ ಆಪ್ರೇಷನ್ ಹೆಂಗೆ, ಅದನ್ನು ಹೆಂಗೆ ಬಿಡ್ತಾರೆ, ಅವ್ನು ರೀಲ್ ಬಿಡೋನು ಹೆಂಗೆ ಬಿಡ್ತಾನೆ, ಇದನ್ನೆಲ್ಲ ಒಂದು 3 ದಿವಸ ಹೋಗಿ ನಾನೇ ಸ್ವತಃ ಅಲ್ಲೇ ಇದ್ದು ಆ ಕೆಲಸಗಳನ್ನ ನಾನು ಮಾಡ್ತಾ, ಆ ಕಸ ಹೊಡೆಯೋನಂದು ಹಿಡಿದು ಪ್ರತಿಯೊಬ್ಬರು ಹೆಂಗೆ ಮಾಡ್ತಾರೆ ಅಂತ ನೋಡಿಕೊಂಡು ಈ ಕ್ಯಾರೆಕ್ಟರ್ ಪ್ರಿಪೇರ್ ಆದೆ. ನನಗೆ ಸತೀಶ್ ಫಿಕ್ಸ್ ಆಗೋಕ್ಕಿಂತ ಮುಂಚೆ ಶಂಕರಣ್ಣ ಅಂತ ನನ್ನ ತಲೆಯಲ್ಲಿ ಫಿಕ್ಸ್ ಆಗಿದ್ದು ಅಚ್ಯುತ್ ಕುಮಾರ್ ಅವರು. ಈ ಪ್ರಾಜೆಕ್ಟ್ ಲೂಸಿಯಾ ಅಂತ ಏನು ಕರಿತೀವಿ, ಇದನ್ನು ಒಂದು ದೊಡ್ಡದೇನೋ ಆಪ್ರೇಷನ್ ಥರ, ಅದೊಂಥರ ಒಂದು ದೊಡ್ಡ ಯಜ್ಞದ ಥರ, ಮಹಾಯಜ್ಞದ ಥರ ಅದು. ನಾನೊಂದು ಯಾವುದೋ ಒಂದು ಪ್ರೆಸ್ ಇಂಟರ್ವ್ಯೂನಲ್ಲಿ ಅಂದ್ಬಿಟ್ಟಿದ್ದೆ, ಈ ಫಿಲ್ಮ್ ಮಾಡೋದಕ್ಕೆ ನನಗೆ ಸಾಕಷ್ಟು ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಅಚ್ಯುತ್ ಅವರೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ. ಅವ್ರು ಇಮಿಡಿಯೇಟ್ಲಿ ಫೋನ್ ಮಾಡಿದ್ರು, ಇದೇನು ಸರ್ ನನಗೆ ಗೊತ್ತಿಲ್ಲ, ನನ್ನ ಕಾಸ್ಟ್ ಮಾಡಿಬಿಟ್ಟಿದ್ದೀರಾ ಅಂತ ಫಿಲ್ಮಲ್ಲಿ. ಸೀನಿಯರ್ ಕ್ಯಾಮ್ರಾಮನ್ HM ರಾಮಚಂದ್ರ ಫೋನ್ ಮಾಡಿದ್ರು, ನೀವು ಪವನ್ ಎಲ್ಲ ಸೇರಿ ಒಂದು ಸಿನಿಮಾ ಮಾಡ್ತಾ ಇದ್ರಂತೆ, ಅದು ಕ್ರೌಡ್ ಫಂಡೆಡ್ ಅಂತೆ, ಪೇಪರಲ್ಲೆಲ್ಲ ಬಂದಿದೆ ನೋಡ್ರಿ ಅಂದರು. ನಾವು ಹೌದಾ ಪೇಪರಲ್ಲಿ ಬಂದಿದ್ವಿ, ನಮಗೆ ಗೊತ್ತಿಲ್ಲ, ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅದರಲ್ಲಿ ಅಂತ. ತಲೆ ಮಾಡಬೇಡ ನೀನು, ಗಾಡಿ ಆತ. ಈಗ ನಾವು ಆ ಟೀಮ್ ಒಳಗಡೆ ಹೋಗಿದ್ದು, ಲೂಸಿಯಾ ಪ್ರಾಜೆಕ್ಟ್ ಒಳಗಡೆ ಹೋಗಿದ್ದು. ನಮಗೆ ಗೊತ್ತಿಲ್ಲದಲ್ಲೇ ನಾವು ಆ ಪ್ರಾಜೆಕ್ಟಲ್ಲಿ ಮೊದಲಿಗೆ ಆಯ್ಕೆ ಆದಂಥ ನಟರು ನಾನು, ನೀನಾಸಂ, ಸತೀಶ.
ನನಗೂ ಈ ಟಾಕೀಸಲ್ಲಿ ಪಿಕ್ಚರ್ ಬಿಟ್ಟು ಸಾಕಾಗ್ಬಿಟ್ಟೈತೆ. ಒಬ್ಬ ನನ್ನ ಮಗನು ಬರೋಲ್ಲ ಪಿಕ್ಚರ್ ನೋಡಕ್ಕೆ. ಅದಾದ್ಮೇಲಿಂದ ಲಿಸ್ಟ್ ಮಾಡ್ಕೊಂಡು ಹೋದ್ವಿ. ಮಹೇಶ್ ಅವರೆಲ್ಲ ಲಿಸ್ಟ್ ಮಾಡಿ ಆ ಲಿಸ್ಟ್ ನೋಡ್ತಾ ಇದ್ರೇನೆ ಭಯ ಆಗೋದು, ಎಲ್ಲಿಂದ ಹುಡುಕೋದು ಇಷ್ಟು ಜನನ್ನ. ಅವಾಗ ಲಕ್ಕಿಲಿ ನನಗೆ ರಂಗಶಂಕರಲ್ಲಿ ಈ ವರ್ಲ್ಡ್ ಥಿಯೇಟರ್ ಡೇ ದಿನ ನನಗೆ ಕೃಷ್ಣ, ಸಂಜಯ್ ಮತ್ತು ಒಂದು ಸಾಕಷ್ಟು ಪಾತ್ರಗಳು ಆ ಥಿಯೇಟರ್ ಇದರಲ್ಲಿ ಸಿಕ್ಕಿದವರು. ಅಷ್ಟೊತ್ತಿಗೆ ನಾವು ಫೇಸ್ಬುಕ್ಕಲ್ಲೂ ಸಾಕಷ್ಟು ಅನೌನ್ಸ್ ಮಾಡಿದ್ವಿ, ಈ ಥರ ಆಡಿಷನ್ಸ್ ಮಾಡ್ತೀವಿ ಅಂತ. ಐ ಥಿಂಕ್ ಸುಮಾರು 450 ಜನನೋ ಏನೋ ಬಂದು ಆಡಿಷನ್ಸ್ ಕೊಟ್ಟು ಹೋಗಿದ್ರು. ಸೊ ಅದರಿಂದ ವಿ ಸ್ಟಾರ್ಟೆಡ್ ಸೆಲೆಕ್ಟಿಂಗ್. ಪ್ರವೀಣ್, ನಾನು ನಿತಿನ್ ಅಂತ ಮಾತಾಡ್ತಿರೋದು ಲೂಷಿಯಾ ಟೀಮಿಂದ. ನಮ್ಮ ಡೈರೆಕ್ಟ್ರು ಯಾರ್ಯಾರು ಆಡಿಷನ್ಗೆ ಬಂದಿದ್ರು ಎಲ್ಲರೂ ಸ್ಕ್ರೀನ್ ಮೇಲೆ ಬರಲಿ ಅಂತ ಆಸೆ ನಮಗೆ. ಆ್ಯಕ್ಚುಲಿ ಮೇನ್ ರೋಲ್ಸ್ಗಳೆಲ್ಲ ಫಿಕ್ಸ್ ಆಗಿಬಿಟ್ಟಿದೆ, ಕೆಲವು ಸಣ್ಣ ರೋಲ್ಗಳಿದೆ. ಶೂಟಿಂಗ್ ಇರೋ 2 ದಿನದ ಮುಂಚೆ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ, ಆಯ್ತಾ? ಓಕೆ, ಥ್ಯಾಂಕ್ ಯು ಪ್ರವೀಣ್. ಫಿಲ್ಮಲ್ಲಿ ಪ್ರೊಡ್ಯೂಸರ್ ಸಿಗೋದು ಈಸಿ, ಹೀರೋ ಸಿಗೋದು ಈಸಿ, ಬಟ್ ಹೀರೋಯಿನ್ ಸಿಗೋದು ಇಂಪಾಸಿಬಲ್ ಒಂಥರ. ಇದು ಆಲ್ರೆಡಿ ನನಗೆ ಬೇರೆ ಹಿಂದೆ ಮಾಡಿದ್ದು ಲೈಫು ಇಷ್ಟೇ, ಮನಸಾರೆ ಎಲ್ಲದರಲ್ಲೂ ಇದನ್ನ ಅನುಭವಿಸಿದ್ವಿ. ನಿನ್ನ ಹೀರೋಯಿನ್ ನನ್ನ ಹತ್ರನೇ ಇದ್ದಾಳೆ, ಇಲ್ಲೇ ಇದ್ದಲ್ಲ ಕಣ, ನನ್ನ ಹತ್ರನೇ ಇದ್ದಾಳೆ, ಬರ್ತೀಯಾ? ಒಬ್ಬರೇ ಬಾ. ನನಗೆ ಪರ್ಸ್ನಲಿ ಇಷ್ಟ ಇದ್ದಿದ್ದು ಸಂಬಡಿ ಹೂ ವಿಲ್ ಕಂಪ್ಲೀಟ್ಲಿ ಡೆಡಿಕೇಟ್ ಫಾರ್ ದಿಸ್ ಫಿಲ್ಮ್ ಅನ್ನೋದೊಂದಿತ್ತು. ಇನ್ನು ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ, ನಿನ್ನ ಹೀರೋಯಿನ್ ಸೇಫ್ ಆಗಿರ್ತಾಳೆ. ಅರ್ಧ ಗಂಟೆ ಲೇಟ್ ಆದ್ರೆ ನಿನ್ನ ಹೀರೋಯಿನ್ ಚಿಂದಿ ಆಗ್ಬಿಡ್ತಾಳೆ, ಬೇಗ ಬಾ. ನನಗೆ ಯೂಟ್ಯೂಬ್ ಅಲ್ಲಿ ಒಂದು ಡಾನ್ಸ್ ವಿಡಿಯೋ ಸಿಕ್ತು. ಅದು ತುಂಬಾ ಸತಿ ನೋಡ್ತಾ ಇವ್ರನ್ನೇ ಯಾಕೆ ಒಂದ್ಸತಿ ಆಡಿಷನ್ ಮಾಡಬಾರ್ದು ಅಂತ ಅನಿಸಿ ಫೋನ್ ಮಾಡಿದ್ವಿ. ನಾನು ಶ್ರುತಿ ಹರಿಹರನ್ ಅಂತ. ನಾನು ಬಂದಿದ್ದು ಒಂದು ಡಾನ್ಸ್ ಬ್ಯಾಕ್ಗ್ರೌಂಡ್ ಇಂದ. ಐ ವಾಂಟೆಡ್ ಟು ನೋ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಏನಾಗುತ್ತೆ, ಏನು ಮಾಡ್ಬೋದು ಅಂತ. ಫೈನಲಿ ಒಂದು ಮಲಯಾಳಂ ಫಿಲ್ಮ್ಗೆ ಆಡಿಷನ್ ಮಾಡಿದೆ, ಸಿನಿಮಾ ಕಂಪನಿ ಅಂತ. ಸೊ ಔಟ್ ಆಫ್ 30,000 ಪೀಪಲ್ ಐ ಗಾಟ್ ಸೆಲೆಕ್ಟೆಡ್ ಫಾರ್ ದ್ಯಾಟ್. ಅದು ಆಗಿದ ತಕ್ಷಣ ಲೂಸಿಯಾ ಬಂತು. ಸೊ ಲೂಸಿಯಾ ಬಂದಿದೆ ಒಂದು ದೊಡ್ಡ ಕತೆ. ಚಿಕ್ಕ ವಯಸ್ಸಿಂದ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಜನರು ನನ್ನ ನೋಡಬೇಕು, ಫೇಮಸ್ ಆಗಬೇಕು, ಎಲ್ಲರೂ ನನ್ನ ಬಗ್ಗೆನೇ ಮಾತಾಡಬೇಕು ಅಂತ. ಯೂಶಲಿ ಹೀರೋಯಿನ್ ಎಲ್ಲ ಬಂದಾಗ ಅವರು ಕಂಪ್ಲೀಟ್ ಒಂದು ಹೀರೋಯಿನ್ ಪಾತ್ರಕ್ಕೆ ರೆಡಿಯಾಗಿ ಬಂದಂಗೆ ಬರ್ತಾರೆ ಆಡಿಷನ್ ಮಾಡೋದಕ್ಕೆ. ಬಟ್ ಶ್ರುತಿ ಒಂದು 2 ವೀಲರಲ್ಲಿ ನಾವು ನೋಡಿದ ತಕ್ಷಣ ಇವ್ರು ಹೆಂಗೆ ಹೀರೋಯಿನ್ ಆಗಕ್ಕೆ ಸಾಧ್ಯ ಅಂತಾನೆ ಫಸ್ಟ್ ನನಗೆ ಮತ್ತು ನನ್ನ ಅಸೋಸಿಯೇಟಿಗೆ ಅನಿಸಿದ್ದು. ಪವನ್ ಬಂದ ತಕ್ಷಣ ಶ್ರುತಿ ಅಂತ ಇವರು ಆಡಿಷನ್ ಬಂದಿದ್ದಾರೆ. ನಾನು ಒಂದ್ಸಲ ಹಿಂಗೆ ನೋಡಿದೆ, ಇವರು ಆಡಿಷನ್ಗೆ ಇವ್ರು ಯಾಕೆ ಬಂದಿದ್ದಾರೆ, ಯಾವುದೋ ಬೇರೆ ಕ್ಯಾರೆಕ್ಟರ್ ಇರಬೇಕು ಅಂತ. ನಾನು ಹೀರೋಯಿನ್ ಅಂದ್ರೆ ನಮ್ಗೊಂದು ಕಲ್ಪನೆ ಇರುತ್ತಲ್ಲ, ಐಶ್ವರ್ಯ ರೈ ಥರ ಅಥವಾ ಇನ್ಯಾರ ಥರನೋ ಅಥವಾ ಅದ್ಭುತವಾಗಿ ಕಾಣಿಸ್ತಾರೆ, ನಮ್ಮ ಫಿಲಮ್ ನೋಡಿ ರೂಢಿ ಆಗಿರುತ್ತಲ್ಲ. ಫಸ್ಟ್ ಆಡಿಷನಲ್ಲಿ ಇಟ್ ವಾಸ್ ರಿಯಲಿ ಬ್ಯಾಡ್. ಅವರಿಗೆ ಅದು ಆ ಸೀನೇ ಮಾಡೋಕೆ ಆಗ್ತಿರ್ಲಿಲ್ಲ. ಆಮೇಲೆ ಅವ್ರು ಮಾತಾಡ್ತಿದ್ದಿದ್ದು ಕನ್ನಡನೂ ಕಂಪ್ಲೀಟ್ ಈ ಮಲಯಾಳಿ ಆಕ್ಸೆಂಟ್ ಎಲ್ಲ ಮಿಕ್ಸ್ ಆಗಿ. ಅದು ನನ್ನ ಅಪ್ಪ ನಾನು ಹುಟ್ಟಿದಾಗ ತೊಗೊಂಡಿದ್ದೆ. ಇವಳು ಸೆಲೆಕ್ಷನ್ ಆಗದೇ ಇರೋ ಸಾಕು, ಬೇರೆ ಹುಡುಗಿ ಬರಲಿ ಅಂತ. ಆ್ಯಂಡ್ ಇಟ್ ವಾಸ್ ಪ್ರಾಬಬ್ಲಿ ದ ವರ್ಸ್ಟ್ ಆಡಿಷನ್ ಎವರ್ ದಟ್ ಐ ಎವರ್ ಗೇವ್. ನಾನು ಹಂಗೆ ಇದ್ದಿದ್ದೆ ಆ್ಯಕ್ಚುಲಿ. ನನ್ನನ್ನು ಈಗ ನೀವು ನೋಡಿದ್ರೆ ಒಂದು ಹೀರೋ ಅನ್ನೋ ಥರ ಟಕ್ ಅಂತ ಹೇಳೋ ಥರದವನಲ್ಲ. ಅದೇ ಥರ ಕ್ಯಾಟಗರಿನಲ್ಲಿ ಶ್ರುತಿ ಕೂಡ ಬರ್ತಾಳೆ. ಆ್ಯಂಡ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಹಿಸ್ ಕಾಲ್ ಬ್ಯಾಕ್, ನೆವರ್ ಡಿಡ್. ಸರ್ ಪ್ಲೀಸ್ ನಿಮ್ಮನ್ನು ಒಂದ್ಸಲ ಮೀಟ್ ಮಾಡ್ಬೋದಾ? ಇನ್ನೊಂದ್ಸಲ ಹಿ ಅಗೇನ್ ಆಸ್ಕ್ಡ್ ಮೀ ಟು ಟ್ರೈ ಡೂಯಿಂಗ್ ಒನ್ ಸ್ಮಾಲ್ ಸೀನ್. ಆ್ಯಕ್ಷನ್ ಅವ್ರು ಅದನ್ನು ಪ್ರಯತ್ನ ಪಡ್ತಿದ್ದು ನನಗೆ ಇಷ್ಟ ಆಗ್ತಿತ್ತು. ಅದಾದಮೇಲೆ ವಿ ಡಿಸೈಡೆಡ್ ದಿಸ್ ಒನ್ ವಿಲ್ ಸೂಟ್ ಅಂತ. ಸೊ ಹಾಗೆ ಶ್ರುತಿ ಅವರು ಲೂಸಿಯಾ ಫಿಲ್ಮಲ್ಲಿ ಕಾಸ್ಟ್ ಆಗಿದ್ದು. ನನಗೆ ಡಾನ್ಸ್ ಮಾಡುವಂತ ಎಲ್ಲಿ ಬೇಕಾದ್ರೂ ಜಾಗ ಕೊಟ್ಟು ಮ್ಯೂಸಿಕ್ ಹಾಕಿದ್ರೆ ಅಲ್ಲಿ ಡಾನ್ಸ್. ಕತೆ ಅರ್ಥ ಆಗಿದೆಯಾ? ಇಲ್ಲ. ಯಾರಿಗೆ ಅರ್ಥ ಆಗುತ್ತೆ? ನಿಮ್ಗೆ ಅರ್ಥ ಆಗುತ್ತಾ? ಇಲ್ಲ ಸರ್, ನಿಮ್ಗೆ ಕತೆ ಅರ್ಥ ಆಗಿದೆಯಾ? ಪದೇ ಪ್ರಶ್ನೆ ಕೇಳಬೇಡ, ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ.
ಆಯ್ತಾ. ಏನೋ ಗೊತ್ತಿದ್ದ ಏನೋ ದುಡ್ಡು ಕೊಡ್ತೀನಿ ಅಂದ್ರೆ ಒಪ್ಪಿಟ್ಟು ಮಾಡ್ತಾ ಇದ್ದೀನಿ. ಕಥೆಗೂ ನಮಗೂ ಸಂಬಂಧ ಇಲ್ಲ. ಅದೇನೋ ಪವನ್ ಡೈರೆಕ್ಟರ್, ಇಂಟರ್ನ್ಯಾಷನಲ್ ಡೈರೆಕ್ಟರ್ ಅಂತೆ, ನಮಗೆ ಗೊತ್ತಿಲ್ಲ. ಕಥೆ ಅದೇನೋ ಒಳಗೆ ಬರುತ್ತೆ ಹೊರಗೆ ಬರುತ್ತೆ ಅಂದರು, ಎರಡೂ ಗೊತ್ತಿಲ್ಲ. ಸರ್ ನಿಮ್ಗೆ ಡಬಲ್ ಆಕ್ಟಿಂಗ್ ಏನೋ ಗೊತ್ತಿಲ್ಲ. Okay, so are we shooting Lucia on this camera? In fact, this is the first time even looking through the eyepiece in years. So I don't think I'll ever get to shoot on film at all. Siddharth is so much fun to shoot with because when he's working. Adre adan bittu, he's a crazy humorous guy and he keeps laughing, cracking jokes, and apart from the script, which is the hero of the film, cinematography comes second. So Siddharth Nuni is probably the hero of Lucia. I realized that it was such a brilliant script and that I had to do it. ನಾನು ಈ ಲೂಸಿಯಾ ಟೈಟಲ್ ಅನ್ನೋದು ನನ್ನ ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ದಾಗ ಒಬ್ರು ಮಾತ್ರ ಇದರ ಬಗ್ಗೆ ಒಂದು ಹಾಡೇ ಮಾಡಿ ನನಗೆ ಫೇಸ್ಬುಕ್ ಅಲ್ಲಿ ಕಳಿಸಿದ್ರು. ಆ ಹಾಡ್ ತುಂಬಾನೇ ಕ್ಯಾಚಿಯಾಗಿ, ಅಂದ್ರೆ ಬರೀ ಒಂದು ಜಿಂಗಲ್ ತರ ಇದೆ, ಲೂಸಿಯಾ ಲೂಸಿಯಾ ಅಂತ. ನನ್ ಫಸ್ಟ್ ಅನ್ಸಿದ್ದು ಲೂಸಿಯಾ ಅನ್ನೋದು ಯಾವ್ದೋ ಒಂದು ಹುಡುಗಿ ಹೆಸರು ಇರಬೇಕು ಅಂತ. ಅದೇ ತರದಲ್ಲಿ ಓ ಮೈ ಲೂಸಿಯಾ ಅಂತ ಏನೋ ಒಂದು ಕಂಪೋಸ್ ಮಾಡಿ ಪವನ್ ಅವ್ರಿಗೆ ಫೇಸ್ಬುಕ್ ನಲ್ಲಿ ಮೆಸೇಜ್ ಮಾಡಿದೆ. ಅದನ್ನ ಕೇಳ್ಬಿಟ್ಟು ನನಗೆ ಫಸ್ಟ್ ಖುಷಿ ಆಗಿದ್ದು, ಓಕೆ ಈ ಟೈಟ್ಲ್ ಇಟ್ಕೊಂಡು ಯಾರೋ ಒಬ್ರು ಇಷ್ಟೆಲ್ಲ ವರ್ಕ್ ಮಾಡಿದ್ರಲ್ಲ ಅಂತ. ಅದನ್ನ ನನ್ನ ಫೋನ್ ರಿಂಗ್ ಟೋನ್ ಮಾಡ್ಕೊಂಡೆ. ಅದನ್ನ ಒಂದು 15 ದಿನ ಕೇಳ್ತಾ ಇದ್ರಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಅಂತ ನನಗೂ ಅನಿಸ್ತಿತ್ತು. ಆ ಕಳಿಸಿದವ್ರಿಗೆ ನಾನು ಮತ್ತೆ ರಿಪ್ಲೈ ಮಾಡಿದೆ, ಪೂರ್ಣಚಂದ್ರ ನೀವು ಕಳಿಸಿರೋ ಟ್ಯೂನ್ ತುಂಬಾ ಚೆನ್ನಾಗಿದೆ, ಇದ್ರದ್ದು ಇನ್ನೂ ಏನಾದರೂ ಇದ್ರೆ ತೋರಿಸಿ ಅಂತ. ಒಂದಿಷ್ಟು 4-5 ಟ್ಯೂನ್ ಅವರು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಮೈಸೂರಲ್ಲಿ ಇದು ಮಾಡಿದಂಥ ಟ್ಯೂನ್ಸ್ ಅನ್ನ ಕಳಿಸಿದ್ರು. ಲೂಸಿಯಾ ಲೂಸಿಯಾ ನೀನೆಲ್ಲೆಲ್ಲೋಡುವೆ ಲೂಸಿಯಾ, oh yeah ಲೂಸಿಯಾ ಲೂಸಿಯಾ ನೀನಿಲ್ಲಲಾರೆಯ ಲೂಸಿಯಾ. ಕೇಳಿದಾಗ ಅದರಲ್ಲಿ ಏನೋ ಒಂದು ಹೊಸತನ ಇದೆ ಅಂತ ಅನಿಸ್ತು ನನಗೆ. ಇನ್ನೂ ತುಂಬಾನೇ ಖುಷಿ ಆಯ್ತು. ಹಾಗಾಗಿ ನಾನು ಇಮಿಡಿಯೇಟ್ ಫೋನ್ ಮಾಡಿ ಅವರು ಎಲ್ಲ ಬಂದು ಮಾತಾಡೋಣ ಹೇಳಿದ್ರು. ಲೈಫ್ ಇಷ್ಟೇನೆಗೆ ಭಟ್ರು ಒಂದು ಲಿರಿಕ್ ಬರ್ದಿದ್ರು, ಹೈಸ್ಕೂಲು ಪಾಸಾದೆ ಪ್ರೇಮದಲ್ಲಿ ಫೇಲಾದೆ. ಅದನ್ನೇ ಕೊಟ್ಟೆ ಅವ್ರಿಗೆ, ಈ ಲಿರಿಕ್ ಏನಾದ್ರೂ ಟ್ಯೂನ್ ಮಾಡ್ಕೊಂಡ್ ಬನ್ನಿ ಅಂತ. ಹೈಸ್ಕೂಲು ಪಾಸಾದ ಪ್ರೇಮದಲ್ಲಿ ಫೇಲಾದ. ಅವ್ರನ್ನ ಯೋಗರಾಜ್ ಭಟ್ ಜೊತೆ ಮೀಟ್ ಮಾಡಿಸಿ ಒಂದಿಷ್ಟು ಲಾಂಗ್ ಡಿಸ್ಕಷನ್ಸ್ ಎಲ್ಲ ಆಯ್ತು. ಯಾವ ಹಂತದಲ್ಲೂ ಪವನ್ ನೀವೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಮಾಡಿ ಅಂತ ಹೇಳಿದ್ದು, ನಾನೇ ಸೆಲೆಕ್ಟ್ ಆದೆ ಅಂತ ಖುಷಿಯಾಗೆಲ್ಲ ಹಂಚ್ಕೊಂಡಿದ್ದು. ಈ ತರದ ಸಂದರ್ಭಗಳು ಎಲ್ಲೋ ನೆನಪಿಲ್ಲ ನನಗೆ, ಯಾಕೆಂದ್ರೆ ಅದು ಹಾಗೆ ಆಗ್ತಿತ್ತು. ಅವ್ರೇನೋ ಸಿಚುಯೇಷನ್ ಹೇಳೋರು, ನಾನು ಅದಕ್ಕೆ ವರ್ಕ್ ಕೊಡ್ತಾ ಇದ್ದೆ, ಅದಕ್ಕೇನೋ ರೆಸ್ಪಾಂಡ್ ಮಾಡೋರು. ಹೀಗೆ ಅಂಟಿಲ್ ಪ್ರೆಸ್ ಮೀಟ್ ನಲ್ಲಿ ನಾವೆಲ್ಲ ಒಂದು ಟೀಮು ಅಂತ ಅನೌನ್ಸ್ ಆಗೋ ತನಕ ಅದು ಗ್ಯಾರಂಟಿ ಇರಲಿಲ್ಲ. ಜೀವನದ ಟರ್ನಿಂಗ್ ಪಾಯಿಂಟ್ ಅನ್ನೋವಂಥ ಲೂಸಿಯಾ ಫಿಲಮ್ ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಾನು ವರ್ಕ್ ಮಾಡೋ ಅವಕಾಶ ಸಿಕ್ತು. ಎಲ್ಲ ಶೆಡ್ಯೂಲ್ ಚೇಂಜ್ ಆಗಿದೆ, ಹೊಸ ಶೆಡ್ಯೂಲ್ ನೋಡಿದ್ರ ಮತ್ತೆ ಚೇಂಜ್ ಮಾಡಿದ್ರು ಸರ್. ಚೇಂಜ್ ಆಗ್ತಾನೆ ಇರುತ್ತೆ, ಯಾವ್ದು ಕಾನ್ಸ್ಟೆಂಟ್ ಆಗಿರಲ್ಲ. ಬಿ ರೆಡಿ ಫಾರ್ ದಟ್. ಓಕೆ. ಒಂದು ಸ್ಕೂಲಲ್ಲಿ ಹೇಗೆ ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಇರ್ತಾರೋ ಹಾಗೆ ಒಬ್ಬ ಸೆಟ್ಟಲ್ಲಿ ಮಹೇಶ್ ಅಂತ ಒಬ್ರು ಇರ್ತಾರೆ. ಅವ್ರಿಗೆ 100 ತಲೆ 100 ಕೈ ಇರುತ್ತೆ, ಅಷ್ಟು ಕೆಲಸ ಅವ್ರು ಒಬ್ಬರೇ ಮಾಡ್ತಾರೆ. ಬಟ್ ತುಂಬಾ ಕಾಟ. ಇವಾಗ ವಿಜಯನಗರಿಂದ ಜಯನಗರ ಹೋಗೋಷ್ಟರಲ್ಲಿ 10 ಸಲ ಕಾಲ್ ಮಾಡಿರ್ತಾರೆ, ಎಲ್ಲಿದೆ ಹೊಡಿ ಏನು ಜಾಸ್ತಿ ಹೋಗ್ಬೇಡಿ. ನಿಜ ನನಗೆ ನಿಮ್ಮಂಥವ್ರು ನಮ್ಮಲ್ಲಿ ಹೇಳ್ತಾರೆ ಸರ್ 50,000 ಒಂದು ಕ್ಲಿಯರ್ ಮಾಡಿ. ನಿಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬೇಕು ಈ ಪ್ರಾಜೆಕ್ಟ್ಗೆ. ನಿಮ್ಮ ಹೆಸರು ಕ್ರೆಡಿಟ್ ಕಾರ್ಡಲ್ಲಿ ಆಗ್ತದೆ, ಗೊತ್ತಾಯ್ತಾ? ನೀವು 100 ರೂಪೀಸ್ಗೋಸ್ಕರ ಈ ಥರ ಎಲ್ಲ ಮಾಡಬೇಡಿ. ಈಗ ಗನ್ಸ್ ತೊಗೊಂಡಿದ್ದಾಗಿದೆ. ಮೈಸೂರು ರೋಡಲ್ಲಿ ಲೊಕೇಶನ್ ನೋಡಬೇಕು ಒಂದು, ಅದು ನೋಡಿದಾದ್ಮೇಲೆ ಊಟ ಮಾಡಬೇಕು. ಸೊ ಫೈನಲಿ ಬೈ ಎಂಡ್ ಆಫ್ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ವಿ ಹ್ಯಾಡ್ ದ ಟೀಮ್. ಸಪೋರ್ಟ್ ತುಂಬ ಬರೋಕ್ಕೆ ಶುರು ಆಯಿತು ಅಷ್ಟೊತ್ತಿಗೆ. ಇದ್ರ ಬಗ್ಗೆ ಟಾಕ್ ಜಾಸ್ತಿ ಆಗಿ ಬಾದಲ್, ಶಶಿಧರ್ ಅಡಪ್ಪ ಅವರು ಆರ್ಟ್ ಡಿಪಾರ್ಟ್ಮೆಂಟ್ ಅವರು ನಾವು ಮಾಡ್ತಿರೋ ಪ್ರಾಸೆಸ್ಸನ್ನು ಕೇಳಿ ಅವರು ನಾನು ಫ್ರೀಯಾಗಿ ಮಾಡಿಕೊಡ್ತೀನಿ ಪೂರ್ತಿ ಪ್ರಾಜೆಕ್ಟ್ನ, ಏನು ಬೇಕಾದರೂ ಸಪೋರ್ಟ್ ತೊಗೊಳ್ಳಿ ಅಂದರು. ನಿಶಾ ಶೆಟ್ಟಿ ಫಿಕ್ಸ್ ಆಗಿದ್ರು, ಹೀರೋಯಿನ್ ಫಿಕ್ಸ್ ಆಗಿದ್ರು, DOP ಫಿಕ್ಸ್ ಆಗಿದ್ರು. ಸೊ ಎಲ್ಲೋ ಒಂದು ಕಡೆ ಈ ಫಿಲ್ಮ್ ಶುರು ಆಗತ್ತೆ ಅನ್ನೋದಂತೂ ನಮಗೆ ಪಕ್ಕ ಆಯಿತು.